ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ಒಂದು ಸ್ಪೆಷಲ್ ಆದಂಥ ರೆಸಿಪಿಯನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಯಾವುದಪ್ಪ ರೆಸಿಪಿ ಅಂತೇಳಿ, ರೆಸಿಪಿ ಹೆಸರು ಬಂದ್ಬಿಟ್ಟು ಸ್ನೇಹಿತರೆ ಪ್ರೋಟೀನ್ ಉಂಡೆಗಳು ಅಂತ ಹೇಳ್ಬಿಟ್ಟು ನಮ್ಮ ಭಾಷೆಯಲ್ಲೇ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಈ ಪ್ರೋಟೀನ್ ಉಂಡೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: 2 ಒಣ ಕೊಬ್ಬರಿ ಬಟ್ಲನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವೆ. ಹಾಗೆ ಒಂದು ಅರ್ಧ kg ಶೇಂಗಾವನ್ನು ನಾವು ನೋಡಿ ಕೆಂಪಗೆ ಈ ರೀತಿ ಹುರಿದುಕೊಂಡು ಇವನ್ನು ಆರಲಿಕ್ಕೆ ಇಟ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ನಮಗೆ ಕೆಂಪಗೆ ಶೇಂಗಾ ಕಾಣಬೇಕು. ಹಾಗೆ ಕ್ರಿಸ್ಪಿಯಾಗಿ ಹುರಿಬೇಕು ಸ್ನೇಹಿತರೆ. ಕ್ರಿಸ್ಪಿಯಾಗಿ ಹುರಿಯೋದ್ರಿಂದ ಸಿಪ್ಪೆನೂ ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ಬಂದು ಸಿಪ್ಪೆ ಬಿಟ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ರೀತಿ ಏನಪ್ಪ ಅಂದರೆ ಈ ವಾಸನೆ ಇರೋದಿಲ್ಲ ಸ್ನೇಹಿತರೆ, ಟೇಸ್ಟಿಯಾಗಿರುತ್ತೆ ನಾವು ಮಾಡುವಂಥ ಲಾಡುಗಳು ಸ್ನೇಹಿತರೆ. ಲಾಡು ಅಂತ ಹೇಳ್ಬಿಟ್ಟು ನಮ್ಮ ಮಗಳು ಟೈಟ್ಲ್ ಕೊಟ್ಲು ಇವಾಗ, ಹಾಗಾಗಿಬಿಟ್ಟು ಲಾಡು ಅಂತ ನಾನು ಸೇರಿಸಿದ್ದೇನೆ. ನಮ್ಮ ಭಾಷೆಯಲ್ಲಿ ಉಂಡೆ ಅಂತ ಹೇಳಿದ್ದೆ ಸ್ನೇಹಿತರೆ. ನೋಡಿ, ಇವಾಗ ಅರ್ಧ kg ಶೇಂಗಾಕ್ಕೆ ಅರ್ಧ kg ಬೆಲ್ಲ, ಹಾಗೆ 1 ಬಟ್ಲು ಕೊಬ್ಬರಿ ತುರಿ, ಹಾಗೆ 1 ಬಟ್ಲು ಪುಟಾಣಿ ಪುಡಿಯನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅರ್ಧ kg ಶೇಂಗಾಕ್ಕೆ 1 ಬಟ್ಲು ದೊಡ್ಡ ಬಟ್ಲು ಬೆಲ್ಲ, ಅಂದರೆ ಅರ್ಧ kg ಸ್ನೇಹಿತರೆ ಬೆಲ್ಲ ಕೂಡ, 1 ಸಣ್ಣ ಬಟ್ಲು ಕಾಯಿ ತುರಿ, ಹಾಗೆ 1 ಸಣ್ಣ ಬಟ್ಲು ಪುಟಾಣಿ ಪುಡಿ. 4 ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಟ್ಟು ನಾವು ಪ್ರೋಟೀನ್ ಉಂಡೆಗಳನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನಾವೀಗ ಸಿಪ್ಪೆಯನ್ನು ತೆಗಿತಾ ಇಲ್ಲ ಶೇಂಗಾವನ್ನು. ಹಾಗೆ ನಾನು ಮಿಕ್ಸಿ ಜಾರಿಯಲ್ಲಿ ಮಿಕ್ಸಿಯನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸಿಪ್ಪೆಯನ್ನು ಯಾಕೆ ತಗೊತಾ ಇಲ್ಲ ಅಂತ ಅಂದರೆ, ಸಿಪ್ಪೆಯಲ್ಲೇ ಪ್ರೋಟೀನ್ ಅಂಶ ಹೇರಳವಾಗಿರುತ್ತೆ ಸ್ನೇಹಿತರೆ. ಹಂಗಾಗ್ಬಿಟ್ಟು ನಾನು ಸಿಪ್ಪೆಯನ್ನು ತೆಗಿತಾ ಇಲ್ಲ, ಹಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟ್ ಒಣ ಕೊಬ್ಬರಿಯನ್ನು ನಾನು ಮಿಕ್ಸಿ ಮಾಡಿದ್ದೀನಿ, ಹಾಗೆ ಪುಟಾಣಿಯನ್ನು ನಾನು ಮಿಕ್ಸಿ ಮಾಡಿದ್ದೀನಿ. ಬಹುಶಃ ನಾನು ಪುಟಾಣಿ ಪುಡಿಯನ್ನು ಮಿಕ್ಸಿ ಮಾಡಿದ್ದೀನಿ, ನಿಮಗೆ ತೋರಿಸಲಿಲ್ಲ. ಪೌಡ್ರನ್ನು ಮಾಡಿದ್ದನ್ನು ರೆಡಿಯನ್ನು ತೋರಿಸಿದೆ ನೋಡಿ ಸ್ನೇಹಿತರೆ. ಇವಾಗ ನಾವು ಈ ರೀತಿ ಶೇಂಗಾವನ್ನು ಪುಡಿ ಮಾಡ್ಕೋಬೇಕು. ನಾವು ಈ ರೀತಿ ಇವಾಗ ಪುಡಿ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಮತ್ತು ಇನ್ನೂ ಸ್ವಲ್ಪ ಶೇಂಗಾ ಇದೆಲ್ಲ ಮಿಕ್ಕಿದೆಲ್ಲ ಅವನ್ನು ನಾವು ಪುಡಿಯನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ. ಮಾಡ್ಕೊಂಬಿಟ್ಟು ಇದನ್ನು ನೋಡಿ, ಇವಾಗ ಮಾಡ್ಕೊಂಡಿದ್ದೀವಿ, ಆಲ್ರೆಡಿ ಮಾಡಿ ತೆಗೆದೆ ನಾನು. ಇವಾಗ ನೋಡಿ, ಸ್ವಲ್ಪ ಶೇಂಗಾ, ಹಾಗೆ ಕಾಯಿ ತುರಿ, ಹಾಗೆ ನಾವು ಪುಟಾಣಿ ಪುಡಿ, ಹಾಗೆ ಬೆಲ್ಲವನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೇರಿಸ್ಕೊಂಬಿಟ್ಟು ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಯಲ್ಲಕ್ಕೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಉಂಡೆ ಆಗೋ ರೀತಿ ಮಿಕ್ಸಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿ ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಉಂಡೆ ಕಟ್ಟೋ ಅದಕ್ಕೆ ಇದು ಬಂದ್ಬಿಡುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಬೆಲ್ಲದ ನೀರನ್ನು ಕರಗಿಸ್ಕೊಂಡ್ಬಿಟ್ಟು ಇದಕ್ಕೆ ಚುಮುಕ್ಸ್ಬಿಟ್ಟು ಉಂಡೆ ಕಟ್ತಾರೆ ಸ್ನೇಹಿತರೆ. ಆ ರೀತಿ ಮಾಡೋದ್ರಿಂದ ನಾವು ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಕೆಲವೊಬ್ಬರು ಇದನ್ನು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ತಿಂತಾರೆ ಪ್ರೋಟೀನ್ ಉಂಡೆಗಳನ್ನು. ನಾವು ಏನಪ್ಪ ಅಂದರೆ, ಕೆಲಸಕ್ಕೆ ಹೋಗ್ತಿರ್ತಕ್ಕಂಥ ಗಂಡ್ಮಕ್ಳು, ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಹಾಗೆ ಮಕ್ಕಳಿಗೆ, ಪ್ರತಿಯೊಬ್ಬರಿಗೆ ಈ ಪ್ರೋಟೀನ್ ಅವಶ್ಯಕತೆ ನಮಗೆ ಇದ್ದೇ ಇದೆ. ಪ್ರೋಟೀನು ನಮ್ಮ ದೇಹಕ್ಕೆ ಬೇಕೇ ಬೇಕು. ಹಾಗಾಗ್ಬಿಟ್ಟು ಇದನ್ನು ದಿನನಿತ್ಯದ 1ರಿಂದ 2 ಉಂಡೆಗಳನ್ನು ನಾವು ಸೇವಿಸಿದ್ವಿ ಅಂದರೆ ಸ್ನೇಹಿತರೆ, ನಮಗೆ ಆಲ್ರೆಡಿ ಪ್ರೋಟೀನು ಸಿಕ್ಬಿಡುತ್ತೆ ಅಂತಲೇ ನಾವು ಹೇಳ್ಬೋದು. ಹಾಗಾಗ್ಬಿಟ್ಟು ನಮಗೆ ಸುಸ್ತು, ನಿದ್ರಾಹೀನತೆ, ಹಾಗೆ ನಮಗೆ ನಿಶಕ್ತಿ ಅಂತಕ್ಕದ್ದು ಹೋಗುತ್ತೆ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ನೀವು ಇದು ಈಸಿಯಾಗಿದೆ ರೆಸಿಪಿ ಸ್ನೇಹಿತರೆ, ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ನೀರಿನ ಅಂಶವನ್ನು ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ಮತ್ತು ಎಲ್ಲವನ್ನು ನೀಟಾಗಿ ಹುರಿದ್ಬಿಟ್ಟು ನಾವು ಶೇಂಗಾವನ್ನು ಹುರಿದ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ಮಿಕ್ಕಿದ್ದೆಲ್ಲ ಕಾಯಿ ತುರಿ ಆಗಿರ್ಬೋದು, ಒಣ ಕೊಬ್ಬರಿ ಬಟ್ಲು ಸ್ನೇಹಿತರೆ. ಕಾಯಿ ತುರಿ ಅಂದರೆ ಒಣ ಕೊಬ್ಬರಿ ಪುಡಿಯನ್ನೇ ನಾವು ಹಾಕಬೇಕು. ಇದರಲ್ಲಿ ಬೆಲ್ಲನೂ ನಾವು ಸೇರಿಸಿ ಮಾಡ್ಕೊಳ್ತಿರೋ ಇದರಿಂದ ಇದರಲ್ಲಿ ಕ್ಯಾಲ್ಶಿಯಂ ಅಂಶನೂ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗ್ಬಿಟ್ಟು ಈ ಉಂಡೆಗಳನ್ನು ನಾನು ಕೆಲವೊಂದು ಐಟಮ್ಸು ಉಂಡೆಗಳನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ಅವು ಬೇರೆವೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮುಂದೆ. ನೋಡಿ ಸ್ನೇಹಿತರೆ, ಈ ಉಂಡೆಗಳನ್ನು ನೀವು ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ಹಾಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ
ವಯಸ್ಸಾದವರಿಗೆ, ವೃದ್ಧರಿಗೆ ಹಾಗೆ ಎಲ್ಲರಿಗೂ ಈ ಉಂಡೆಗಳು ತಿನ್ನಲಿಕ್ಕೆ ಬಾಯಲ್ಲಿ ಇಟ್ಟರೆ ಕರಗೋಗ್ತವೆ ಸ್ನೇಹಿತರೆ. ಇಂಪಾಗಿ ಇರುತ್ತವೆ, ಬಾಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತವೆ ಅಂತಲೇ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತವೆ ಅಂತಲೇ ಹೇಳ್ಬೋದು. ಶುಗರ್ ಇದ್ದವರು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಇಲ್ಲಪ್ಪ ನಮಗೇನು ಶುಗರ್ ಇಲ್ಲ ಅನ್ನೋರು ತಕ್ಕನಾಗಿ ಅರ್ಧ ಕೆಜಿ ಶೇಂಗಾಕ್ಕೆ ಅರ್ಧ ಕೆಜಿ ಬೆಲ್ಲ ಹಾಕಿದರೆ ಸಾಕು ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ಈ ಪುಟಾಣಿ ಪುಡಿ ಹಾಗೆ ಕೊಬ್ಬರಿ ಪುಡಿಯನ್ನು ನಾವು ಸೇರಿಸಿರ್ತೇವಲ್ಲ, ಹಂಗಾಗ್ಬಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ